ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಮೊದಲೇ ಹೇಳಿಬಿಡ್ತೀನಿ, ಈ ವಿಡಿಯೋದಲ್ಲಿ ಏನೂ ಇಲ್ಲ. ಯಾಕಂತಂದರೆ ಇವತ್ತು ಬೆಳಗ್ಗೆ ಎಜುಕೇಷನ್ ಮಿನಿಸ್ಟರ್ ಮಾಡಿರುವಂತಹ ವಿಡಿಯೋದಲ್ಲೂ ಕೂಡ ಏನೂ ಇರಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲೂ ಕೂಡ ಏನೂ ಇಲ್ಲ. ಎಸ್, ಆದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ. ಎಸ್, ಇವತ್ತು ನೀವು 55 ಮಿನಿಟ್ಸ್ ಎಜುಕೇಷನ್ ಮಿನಿಸ್ಟರ್ ಲೈವ್ ಬಂದಿದ್ರು. ಲೈವ್ ಬರೋಕ್ಕಿಂತ ಮುಂಚೆ ಇಷ್ಟು ಹೈಪ್ ಕ್ರಿಯೇಟ್ ಆಗಿತ್ತು ಅಂತಂದರೆ ಎಲ್ಲರೂ ಕೂಡ ಕುತ್ಕೊಂಡು ವೇಟ್ ಮಾಡ್ತಾ ಇದ್ರು. ಇನ್ನೇನು JEE ಎಕ್ಸಾಮ್ ಪೋಸ್ಟ್ಪೋನ್ ಆಗೋದ್ರ ಬಗ್ಗೆ ಹೇಳ್ತಾರೆ, ಅಥವಾ ಅಟ್ಲೀಸ್ಟ್ JEE ಎಕ್ಸಾಮ್ ಯಾವಾಗಂತ ಹೇಳ್ತಾರೆ, ನೀಟ್ ಎಕ್ಸಾಮ್ ಯಾವಾಗಂತ ಹೇಳ್ತಾರೆ, ಅಟ್ಲೀಸ್ಟ್ ಈ CBSE ಬೋರ್ಡ್ ಎಕ್ಸಾಮ್ ಯಾವಾಗಂತ ಹೇಳ್ಬೋದು, ನೀಟ್ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಮಾಡ್ತಾರ ಅಂತ ಹೇಳ್ಬೋದು, ಅಥವಾ 30% ರೆಡ್ಯೂಸ್ಡ್ ಸಿಲೆಬಸ್ ಏನಾದರೂ ನೀಟ್ ಅಂಡ್ JEEಗೆ ಅಪ್ಲೈ ಆಗುತ್ತಾ ಅಂತ ಹೇಳ್ಬೋದು, ಅಥವಾ ಸಿಲೆಬಸ್ ಇಲ್ಲಪ್ಪ ಕಂಪ್ಲೀಟ್ ಸಿಲೆಬಸ್ ಅಪ್ಲೈ ಆಗ್ತದ ಅಂತನಾದ್ರೂ ಹೇಳ್ಬೋದು ಅಂತ ಹೇಳಿ 55 ನಿಮಿಷಗಳನ್ನು ನಾನೂ ಕೂಡ ವೇಟ್ ಮಾಡಿದೆ. ಬಟ್ ಇಡೀ 55 ನಿಮಿಷ ಅವ್ರು ಹೇಳಿದ್ದೇನಪ್ಪ ಅಂತಂದರೆ, ಹಮ್ ಉಸ್ ಪರ್ ವಿಚಾರ ಕರೆಂಗೆ, ಹಮ್ ಇಸ್ ಪರ್ ವಿಚಾರ ಕರೆಂಗೆ, ಆಪ್ಕೋ ಬತಾಯೆಂಗೆ ಹಮ್ ಕ್ಯಾ ಇಸ್ ಪರ್ ವಿಚಾರ ಕರ್ ರಹೆ ಥೆ. ಇಷ್ಟು ಬಿಟ್ಟರೆ, ಬರೀ ವಿಚಾರ ಮಾಡೋದನ್ನೇ ಹೇಳಿದ್ರು ಬಿಟ್ಟರೆ 55 ನಿಮಿಷದ ವಿಡಿಯೋದಲ್ಲಿ ಏನೂ ಕೂಡ ಇಲ್ಲ. ಜನರಲಿ ನೀವು ಪ್ರತಿಯೊಂದು ವಿಡಿಯೋ ನೀವು ಎಜುಕೇಷನ್ ಮಿನಿಸ್ಟರ್ ಅಟ್ಲೀಸ್ಟ್ ಕರೆಕ್ಟಾಗಿ ನೋಡ್ಕೋತಾ ಬಂದಿದ್ರಿ ಅಂತಂದರೆ, ಯಾವ ಒಂದು ವಿಡಿಯೋದಲ್ಲೂ ಕೂಡ ಯಾವ ಪಾಯಿಂಟ್ ಇದೆ ಆ ಪಾಯಿಂಟಿಗೆ ಬರದೇನೆ ಬೇರೆ ಎಲ್ಲ ಪಾಯಿಂಟನ್ನು ಕವರ್ ಮಾಡುವಂಥ ಒಂದು ಏನು ಹೇಳ್ತೀವಲ್ಲ, ಆ ಟ್ಯಾಲೆಂಟ್ ನಮ್ಮ ಎಜುಕೇಷನ್ ಮಿನಿಸ್ಟರಲ್ಲಿ ಇದೆ. ದಟ್ ಈಸ್ ಆಲ್ ಇಂಡಿಯನ್ ಎಜುಕೇಷನ್ ಮಿನಿಸ್ಟರ್ ರಮೇಶ್ ಪೊಖ್ರಿಯಾಲ್ ಅಂತೇಳಿ. ಸೊ ಅವರಲ್ಲಿ ಇದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಅವರು ಲೈವ್ ಬರ್ತಾರೆ, ನಿಮ್ಮ ಒಂದು 1 ಅವರ್ ಆರ್ 50 ಮಿನಿಟ್ಸ್ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ನಂದು ಕೂಡ ಇವತ್ತು ಬಹಳ ವೇಸ್ಟ್ ಆಗಿದೆ. 55 ನಿಮಿಷ ಕೂತ್ಕೊಂಡು ನಾನು ವೇಟ್ ಮಾಡಿದೆ. ಸೊ ಈಗೇನಾದರೂ ಪಾಯಿಂಟಿಗೆ ಬರ್ಬೋದು, ಈಗಾದರೂ ಪಾಯಿಂಟಿಗೆ ಬರ್ತಾರೆ. ಅಟ್ಲೀಸ್ಟ್ ಅವರು ಬಾಯಿಂದ ಪೋಸ್ಟ್ಪೋನನ್ನು ಹೊರಡೇ ಬಂದಿಲ್ಲ. ಪ್ಲಸ್ ನೀಟ್ ಆ್ಯಂಡ್ ಇದಕ್ಕೆ 30% ರಿಡಕ್ಷನ್ ಸಿಲೆಬಸ್ ಬಗ್ಗೆ ಯಾವುದೇ ರೀತಿಯ ಒಂದು ಕನ್ಫರ್ಮೇಷನ್ ಕೂಡ ಬಂದಿಲ್ಲ. ಮತ್ತೆ ಲಾಸ್ಟಿಗೆ ಹೋಗಿರೋದೇನಂತಂದರೆ, ಇದರ ಬಗ್ಗೆ ನಾನು ಎಲ್ಲ ವಿಚಾರವನ್ನು ಮಾಡಿ ನಿಮಗೆ ತಿಳಿಸ್ತೇನೆ. ಸೊ ಈಗೊಂದು ಆಲ್ಮೋಸ್ಟ್ ಫ್ರಮ್ 10 to 15 ಡೇಸ್ ಎಜುಕೇಷನ್ ಮಿನಿಸ್ಟರ್ ಲೈವ್ ಬರ್ತಾರೆ, ಅವ್ರ ಬಗ್ಗೆ ನಮಗೊಂದು ಡಿಸಿಷನ್ ಸಿಗ್ತದೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ. ಬಟ್ ಕೊನೆಗೂ ಕೂಡ ಯಾವುದೇ ಡಿಸಿಷನ್ ಆಗದೇನೆ ಸೊ ತಮ್ಮ ಒಂದು ಭಾಷಣವನ್ನು ಮುಗಿಸಿ ಹೊರಟೇ ಹೋದರು. ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಸೀರಿಯಸ್ಲಿ ಪ್ರಿಪೇರಿಂಗ್ ಫಾರ್ ನೀಟ್ 2021, ಒಂದು ಮಾತನ್ನು ತಲೆಯಲ್ಲಿಟ್ಕೊಳ್ಳಿ. ಆಲ್ರೆಡಿ ಯೂಟ್ಯೂಬಲ್ಲಿ ಆಗಲಿ ಅಥವಾ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಾಗಲಿ ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ ಆಗಲಿ, ಅಥವಾ ಎಕ್ಸಾಮ್ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಲಿ ಟ್ವಿಟರ್ ಟ್ರೆಂಡ್ ಸ್ಟಾರ್ಟ್ ಮಾಡಬೇಕು, ಅದರ ಬಗ್ಗೆ ನಾವು ಏನಾದರೂ ಮಾಡಬೇಕು ಅಂತೇಳಿ ಆಲ್ರೆಡಿ ಒಂದಷ್ಟು ಗ್ರೂಪ್ಸ್ ಕ್ರಿಯೇಟ್ ಆಗಿವೆ. ಅಂದರೆ ಒಂದಷ್ಟು ಯೂಟ್ಯೂಬರ್ಸ್ ಆಗಲಿ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ನಾಯಕತ್ವದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ನನ್ನ ಒಂದು ರಿಕ್ವೆಸ್ಟ್ ಫಾರ್ ಮೈ ಸಿನ್ಸಿಯರ್ ಸ್ಟೂಡೆಂಟ್ಸ್ ಇಸ್ ದ್ಯಾಟ್ ಇವು ಯಾವುದೇ ಒಂದು ಬಲೆಯಲ್ಲಿ ಸಿಕ್ಕಿಕೊಳ್ಳದೇನೆ ಮುಂದಿನ ಎಕ್ಸಾಮ್ ಮೇದಲ್ಲೇ ಇದೆ ಅಂಥೇಳಿ ನೀವು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ನಂತರ ಲಾಸ್ ಆಗೋದು ನಿಮಗೆ ಗೊತ್ತಿರಲಿ, ಲಾಸ್ ಆಗೋದು ನಿಮಗೆ. ಅದು ಯಾವುದೇ ಲಾಸ್ ಕೂಡ ನಿಮಗೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ನೀಟ್ ಎಕ್ಸಾಮ್ ಏನಿದೆ ಅದು ನೆಕ್ಸ್ಟ್ ಮೇದಲ್ಲಿ ಆಗ್ತದೆ. JEE ಎಕ್ಸಾಮ್ ಬಗ್ಗೆ ನಮಗಿನ್ನೂ ನೋಟಿಫಿಕೇಶನ್ ಕೂಡ ಬಿಟ್ಟಿಲ್ಲ. ಮೇ ಬಿ ಮಾರ್ಚ್ ಏಪ್ರಿಲ್ ಅಂತೂ ಮಾಡಲಿಕ್ಕೆ ಬರೋದಿಲ್ಲ. ಮೇ ಬಿ ಫೆಬ್ರವರಿ ಎಂಡೋ ಮಾಡಬಹುದು, ಅಥವಾ ಅದನ್ನು ಕೂಡ ನೆಕ್ಸ್ಟ್ ಏಪ್ರಿಲ್ ಆದಮೇಲೂ ಕೂಡ ಮಾಡ್ಬೋದು. ಸೊ ಇವಿಷ್ಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇವು ಯಾವುದೇ ಪೋಸ್ಟ್ಪೋನ್ ಬಗ್ಗೆ ಆಗಲಿ ಅಥವಾ ಎಜುಕೇಷನ್ ಮಿನಿಸ್ಟರ್ ಲೈವ್ ಬಂದು ಏನಾದ್ರು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಬಗ್ಗೆ ಹೋಪ್ಸ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆಲ್ರೆಡಿ ಅವರು ಫಿಕ್ಸ್ ಆಗಿರ್ತಾರೆ ನಾವೇನು ಮಾಡಬೇಕು ಅಂತೇಳಿ. ಅದನ್ನು ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಅವ್ರು ಬರ್ತಿರ್ತಾರೆ. ಸೊ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿರ್ತೀರ ಅಷ್ಟೇ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವು ಯಾವುದೇ ಜಂಜಾಟದಲ್ಲಿ ಸಿಲುಕದೇನೆ ನಿಮ್ಮನ್ನು ನೀವು ಮೋಟಿವೇಟ್ ಇಟ್ಕೊಂಡು ಸೊ ನೆಕ್ಸ್ಟ್ 2021 ಎಕ್ಸಾಮಿಗೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಒಂದು ಪ್ರಿಪರೇಷನ್ನೇ ಕೊನೆಯದಾಗಿ ನಿಮ್ಮ ಕೈಯನ್ನು ಹಿಡಿಯೋದು. ಇದು ಯಾವುದೋ ಪೋಸ್ಟ್ಪೋನ್ ಆಗೋದಿಲ್ಲ. 30% ಸಿಲೆಬಸ್. ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ. ಈಗ 30% ಸಿಲೆಬಸ್ ಕಡಿಮೆ ಆಗಿದೆ, ಹೌದಾ? ಕೆಮಿಸ್ಟ್ರಿಯಲ್ಲಿ ಎಸ್ಪೆಷಲಿ ಹೇಳಿದರೆ, ಸೊ ಉಳಿದ ಸಬ್ಜೆಕ್ಟಲ್ಲೂ ಕೂಡ ಅದೇ ಒಂದು ಮೆಥಡಾಲಜಿ ಇರ್ತದೆ. ಸೊ ಕೆಮಿಸ್ಟ್ರಿಯಲ್ಲಿ ಹೇಳಿದರೆ 30% ಸಿಲೆಬಸ್ ನೀವು ಬಿಟ್ಟರೂ ಕೂಡ ಆ ಒಂದು 30% ಏನು ಬಿಟ್ಟಿದಾರಲ್ವ ಅದನ್ನು ಓದೇ ಇದ್ರೂ ಕೂಡ ನಿಮಗೆ ಬಹಳಷ್ಟು ಲಾಸ್ ಆಗೋದೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಒಂದಷ್ಟು ಚಾಪ್ಟರ್ಸ್ ಈ ರೀತಿ ಡಿಲೀಟ್ ಮಾಡಿದ್ದಾರೆ ಅವರು. ಅದರಲ್ಲಿ ಬರೋದು ನಿಮಗೆ 1 ಮಾರ್ಕ್, 1 ಕ್ವಶನ್, 2 ಕ್ವಶನ್ ಓನ್ಲಿ, ರೈಟ್? ಸೊ ಅಂದ್ರೆ ಅದನ್ನು ನೀವು ಓದಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಲಾಸ್ ಇಲ್ಲ. ಬಟ್ ಒಂದಷ್ಟು ಚಾಪ್ಟರ್ದಲ್ಲಿ ಹೇಗೆ ಮಾಡಿದಾರ ಅಂತಂದ್ರೆ ಅದನ್ನು ಓದಲೇಬೇಕು. ಯಾಕಂತಂದ್ರೆ ಅದು ಬೇಸಿಕ್.
ಅದು ಆ ಬೇಸಿಕ್ ಗೊತ್ತಿದ್ರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಈಗ ಅವ್ರು ಇಟ್ಟಿರುವಂತಹ ಕಾನ್ಸೆಪ್ಟ್ ಅದು ಯಾರು ಪುಣ್ಯಾತ್ಮ ಈ ತಲೆಯಲ್ಲಿ ಇಟ್ಕೊಂಡು ಆ ಸಿಲೆಬಸ್ ಅನ್ನು ರೆಡ್ಯೂಸ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ಡಿಲೀಟ್ ಮಾಡಿರೋ ಕಾನ್ಸೆಪ್ಟ್ ಅನ್ನು ಓದದೇನೆ ನಿಮಗೆ ಅಲ್ಲಿ ಇರುವಂತ ಕಾನ್ಸೆಪ್ಟ್ ಅರ್ಥನೇ ಆಗೋದಿಲ್ಲ. ಅಂದಾಗ ಯು ಹ್ಯಾವ್ ಟು ರೀಡ್ ದಟ್ ಕಾನ್ಸೆಪ್ಟ್. ಒಂದಷ್ಟು ಕೇಸ್ ಒಳಗೆ ಆ ಚಾಪ್ಟರ್ನ ಆ ಕಾನ್ಸೆಪ್ಟ್ ನೀವು ಬಿಟ್ಟರೂ ಕೂಡ ನಿಮಗೆ ಯಾವುದೇ ರೀತಿಯ ಲಾಸ್ ಆಗೋದೇ ಇಲ್ಲ. ಹಾಗಿದ್ದಾಗ ಈ 30% ಸಿಲೆಬಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಯು ಕಾನ್ಸಂಟ್ರೇಟ್ ಆನ್ ವಾಟ್ ಎವರ್ ದ 70% ಸಿಲೆಬಸ್ ಯು ಹ್ಯಾವ್. ಅದಾದ ಮೇಲೆ 30% ಸಿಲೆಬಸ್ ತಲೆ ಕೆಡಿಸ್ಕೊಳ್ಳೋಣಂತೆ. ಸೊ ರಿಮೆಂಬರ್, ಒಂದಷ್ಟು ಚಾಪ್ಟರ್ ಆ 30% ಒಂದಷ್ಟು ನೀವು ಓದಲೇಬೇಕು. ಯಾಕಂದ್ರೆ ಈ 70% ಅರ್ಥ ಆಗಬೇಕು ಅಂತ 30% ಅನ್ನು ಓದಿದ್ರೆ ಮಾತ್ರ ಇದು ಅರ್ಥ ಆಗ್ತದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ 30% ಸಿಲೆಬಸ್ ರಿಡ್ಯೂಸ್ ಇವೆಲ್ಲ ಗಿಮಿಕ್ ಇವು. ಅಂದ್ರೆ ಕೋವಿಡ್ ಅನ್ನೋ ಒಂದು ರೀಸನ್ನಿಗೆ ನಿಮ್ಮನ್ನು ಒಂದು ಸಮಾಧಾನ ಮಾಡೋದು 30% ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈಗ 50% ಸಿಲೆಬಸ್ ರಿಡ್ಯೂಸ್ ಮಾಡಬೇಕಿತ್ತು. ಸೊ ಯಾರು ಕೂಡ ಅದರ ಬಗ್ಗೆ ವಿಚಾರ ಎತ್ತಾ ಇಲ್ಲ. ಸೊ ಅದಕ್ಕೆ ಇದು ಯಾವುದ್ರ ಬಗ್ಗೆ ವರಿ ಮಾಡ್ಕೊಳ್ಳದೇನೆ ನಿಮ್ಮ ಪ್ರಿಪರೇಷನ್ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರಾದ್ರೂ ಲಾಂಗ್ ಟರ್ಮ್ ಪ್ರಿಪೇರ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದೆ. ಸೊ ಅದ್ರ ಮೇಲೆ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾರು ಹೊಸದಾಗಿ ಆಗ್ತಾ ಇದ್ದೀರಿ, ಅಂದ್ರೆ ಫ್ರೆಷರ್ಸ್ ಯಾರು ಇದು ಮಾಡ್ತಾ ಇದ್ರಿ, ಕರೆಕ್ಟಾಗಿ ಥಿಯರಿಯನ್ನು ಅರ್ಥ ಮಾಡ್ಕೊಳ್ರಿ. ಸೊ ಅದರಲ್ಲಿರೋ ಡೌಟ್ಸ್ ಅನ್ನ ಪರಿಹಾರ ಮಾಡಿಕೊಂಡು ಸ್ಲೋ ಆಗಿ, ಇಫ್ ಯು ಆರ್ ನಾಟ್ ಸ್ಟಾರ್ಟೆಡ್ ಯೆಟ್, ಸ್ಲೋ ಆಗಿ ನೀಟ್ ಅಂಡ್ ಜೆಇ ಅಥವಾ CET ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಮಾಡಿ. ಇದುವರೆಗೆ KEAದವರು ಕೂಡ ಯಾವುದೇ ರೀತಿ CET ಬಗ್ಗೆ ಇಷ್ಟು ಸಿಲೆಬಸ್ ಇರ್ತದ, 30% ಸಿಲೆಬಸ್ ಇರ್ತದೋ ಇಲ್ಲೋ ಯಾವುದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿಲ್ಲ, ರೈಟ್? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದನ್ನು ಇದನ್ನು ತಲೆಯಲ್ಲಿ ಇಟ್ಕೊಳ್ದೇನೆ CET ಪೋಸ್ಟ್ಪೋನ್ ಆಗ್ಬೋದು, ನೀಟ್ ಪೋಸ್ಟ್ಪೋನ್ ಆಗೋದು, ಇವ್ಯಾವುದೂ ನಿಮಗೆ ಸಂಬಂಧ ಇಲ್ಲ. ಪೋಸ್ಟ್ಪೋನ್ ಆದರೆ ಖುಷಿಯಿಂದ ಎಕ್ಸಾಮ್ ಬರೆಯೋಣಂತೆ. ಸೊ ಈಗ ಎಕ್ಸಾಮ್ ಅದೇ ಟೈಮಿಗೆ ಆಗ್ತದ ಅಂತ ಅನ್ಕೊಂಡು ನಮ್ಮನ್ನು ನಾವು ಸ್ವಲ್ಪ ಮೋಟಿವೇಟ್ ಆಗಿ ಇಟ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ವಿಲ್ ಗೆಟ್ ದ ಗುಡ್ ರಿಸಲ್ಟ್. ಒಂದನ್ನು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವು ಯಾವುದೇ ಒಂದು ಬಲೆಯಲ್ಲಿ ಸಿಕ್ಕೊಳ್ದೇನೆ, ಯಾರೋ ಒಬ್ರು ಬರ್ತಾರೆ, ನಾನು ಟ್ವಿಟರ್ ಟ್ರೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ, ಅವರೊಂದು ಸಬ್ಸ್ಕ್ರೈಬರ್ ನಾವು ಜಾಸ್ತಿ ಮಾಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ನಿಮಗೆ ಲಾಸ್ ಆಗೋದು ನಿಮಗೇನೆ. ಎಲ್ಲಿ ಕಂಟೆಂಟ್ ಇದೆ ಆ ಚಾನಲ್ನ ನೋಡಿ, ಯಾವ ಬುಕ್ ನಿಮಗೆ ಸುಟೇಬಲ್ ಆಗ್ತದೆ ಆ ಬುಕ್ಕನ್ನು ಕರೆಕ್ಟಾಗಿ ಓದಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇಷ್ಟು ಹೇಳಬೇಕಿತ್ತು. ಕೊನೆಯದಾಗಿ ಇಷ್ಟೇ ಹೇಳೋದು, ಇವತ್ತಿನ ಎಜುಕೇಷನ್ ಮಿನಿಸ್ಟರ್ ಹೇಳಿರುವಂತಹ ಮಾತುಗಳಲ್ಲಿ ಏನೂ ಕೂಡ ಅರ್ಥನೇ ಇಲ್ಲ, ಏನೂ ಕೂಡ ಮಹತ್ವದ ವಿಷಯಗಳೇ ಇಲ್ಲವಾಗಿತ್ತು. ಸೊ ಕೊನೆಯದಾಗಿ ಮತ್ತೆ ಅದೇ ಕ್ವಶನ್ ನಮ್ಮಲ್ಲಿ ಉಳಿದಿದೆ. ಸೊ 30% ಸಿಲೆಬಸ್ ಅಪ್ಲೈ ಆಗ್ತದೋ ಇಲ್ಲೋ, JEE ನೀಟ್ ಎಕ್ಸಾಮ್ ಯಾವಾಗ ಇರಬಹುದು, ಇದರ ಬಗ್ಗೆ ಇನ್ನೂ ಕೂಡ ನಮಗೆ ಆನ್ಸರ್ ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ನಿಮಗೆ ಹೇಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೆ ನೀವು ಯಾವುದೇ ಒಂದು ಟೆನ್ಷನ್ ಮಾಡ್ಕೊಳ್ಳೋದೇನೆ, ಯಾವುದೇ ಈ ಒಂದಷ್ಟು ಜಂಜಾಟದಲ್ಲಿ ಸಿಕ್ಕೊಳ್ಳೋದೇನೆ ಕರೆಕ್ಟಾಗಿ ಕೂತ್ಕೊಂಡು ಪ್ರಿಪೇರ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.